ಹಾಯ್ ನಮಸ್ಕಾರ, ಶುಭ ಮುಂಜಾನೆ. ಫಿಫಾ ವರ್ಲ್ಡ್ ಕಪ್ 2026 ಫೈನಲ್ಗೆ ಅರ್ಜೆಂಟೀನಾ ಈಗ ಲಗ್ಗೆ ಇಟ್ಟಿದೆ. ತುಂಬ ಜನರಿಗೆ ಅನಿಸ್ತಾ ಇರ್ಬೋದಲ್ವಾ, ಕ್ರಿಕೆಟ್ ವಿಡಿಯೋ ಮಾಡ್ತಾ ಇದ್ರು, ಏನೀಗ ಇದಕ್ಕೆ ಹಾಗೆ ಫುಟ್ಬಾಲ್ ಮಾಡ್ತಿದ್ದಾರೆ ಅಂತ. ನಿಜ ಹೇಳಬೇಕು ಅಂತಂದರೆ ಫುಟ್ಬಾಲ್ನ ನಾನು ಕ್ರಿಕೆಟ್ ಅಷ್ಟು ಫಾಲೋ ಮಾಡಲ್ಲ. ಕೆಲವೊಂದಷ್ಟು ಸೆಲೆಕ್ಟೆಡ್ ಮ್ಯಾಚ್ಗಳನ್ನು ನೋಡಬೇಕನ್ಸೋದು ನಾನು ನೋಡ್ತೀನಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಮ್ಯಾಚ್ಗಳನ್ನು, ಹಾಗೆ ನಮ್ಮ ಲೆನಲ್ ಮೆಸ್ಸಿ ಅವರ ಮ್ಯಾಚ್ಗಳನ್ನು, ಎಂಬಾಪೆ, ಹೀಗೆ ಕೆಲವೊಂದಷ್ಟು ನೋಡಬೇಕು ಅಂತ ಸ್ವಲ್ಪ ಹೆಚ್ಚು ಬಸ್ ಇರುವಂಥ ಮ್ಯಾಚ್ಗಳನ್ನು ನಾನು ಫಾಲೋ ಮಾಡ್ತೀನಿ. ಸೊ ಆದರೆ ಅರ್ಜೆಂಟೀನಾ ಫೈನಲ್ ಹೋಗುತ್ತೆ ಅನ್ನೋ ಕುತೂಹಲ ಸಹಜವಾಗಿತ್ತು. ಸೊ ಈ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಅರ್ಜೆಂಟೀನಾ. ಸೊ ಆರಂಭದಿಂದಲೂ ಈ ಒಂದು ಮ್ಯಾಚನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ಸ್ಟಾರ್ಟಿಂಗಿಂದಲೇ ಅರ್ಜೆಂಟೀನಾದೊಂದು ಪ್ಲ್ಯಾನ್ ವೆರಿ ಕ್ಲಿಯರ್ ಆಗಿತ್ತು. ಸೊ ಸ್ಟಾರ್ಟಿಂಗಿಂದ ಬಾಲ್ ನಮ್ಮ ಹತ್ರನೇ ಇಟ್ಕೊಳ್ಬೇಕು, ಹಾಗೆ ಮೆಸ್ಸಿ ಸೆಂಟ್ರಲ್ ನಿಂತು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡ್ತಾಯಿದ್ರು. ಕಂಪ್ಲೀಟ್ 45 ಮಿನಿಟ್ಸಲ್ಲಿ ಗೋಲ್ ಬರದೇ ಹೋದರೂ ಕೂಡ ಟೋಟಲ್ 90 ಮಿನಿಟ್ಸ್ ಗೇಮಲ್ಲಿ ಫಸ್ಟ್ ಹಾಫಲ್ಲಿ ಅರ್ಜೆಂಟೀನಾ ಒಂಥರ ಹೋಲ್ಡಲ್ಲಿ ಇಟ್ಕೊಂಡಿತ್ತು. ಸೊ ಎಲ್ಲೋ ಇಂಗ್ಲೆಂಡ್ ಅವ್ರಿಗೆ ತುಂಬ ಡಿಫೆನ್ಸಿವ್ ಆಗಿ ಕೂಡ ಅವ್ರು ಹೋಗ್ತಾ ಇದ್ರು. ಆದರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು. ಯಾಕಂತಂದರೆ ಇಂಗ್ಲೆಂಡ್ ಗೋಲ್ ಕೀಪರ್, ಇವರು ಅರ್ಜೆಂಟೀನಾದವರು ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ಗೋಲ್ ಕೀಪರ್ಗಳು ಕೆಲವೊಂದು ಅದ್ಭುತವಾದಂಥ ಸ್ಟಾಪ್ಗಳನ್ನು ಮಾಡಿದ್ರು, ಸೇವ್ಗಳನ್ನು ಮಾಡಿದ್ರು. ಹಾಗಾಗಿ ಅರ್ಜೆಂಟೀನಾಗೆ ಗೋಲ್ ಗಳಿಸೋದು ಸಾಧ್ಯ ಆಗಲಿಲ್ಲ. ಈ ಬಾಲ್ನ ಪೊಸಿಷನ್ ಇರ್ಬೋದು, ಎಕ್ಸಾಕ್ಟ್ ಕೆಲವೊಂದು ಕ್ಲಿಯರ್ ಕಟ್ ಆದಂಥ ಪಾಸ್ಗಳನ್ನು ಕೊಡ್ತಾ ಇದ್ರು. ಹಾಗೆ ಈ ಅಟ್ಯಾಕ್ಗಳ ಸಂಖ್ಯೆ ಏನಿತ್ತು ಅದು ಅರ್ಜೆಂಟೀನಾದಿಂದ ಜಾಸ್ತಿ ಇತ್ತು. ಬಟ್ ಆದರೂ ಕೂಡ ಫಸ್ಟ್ 45 ಮಿನಿಟ್ಸಲ್ಲಿ ಫಸ್ಟ್ ಹಾಫಲ್ಲಿ ಯಾವುದೇ ಗೋಲ್ ಬರಲಿಲ್ಲ. ಆದರೆ ಎರಡನೇ ಒಂದು ಹಾಫ್ ಏನು ಸ್ಟಾರ್ಟ್ ಆಗುತ್ತೆ, ಆಗ ಇಂಗ್ಲೆಂಡ್ ಕೌಂಟರ್ ಅಟ್ಯಾಕನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಇದೇ ರೀತಿಯಾಗಿ ಡಿಫೆನ್ಸಿವ್ ಆಗಿ ಹೋದರೆ ಸಾಕಾಗಲ್ಲ, ನಾವು ಸ್ವಲ್ಪ ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ನಿಧಾನವಾಗಿ ದಾಳಿ ಮಾಡ್ತಾ ಮಾಡ್ತಾ ಗಾರ್ಡನ್ ಒಂದು ಗೋಲನ್ನು ಗಳಿಸ್ತಾರೆ. ಸೊ ಆ ಒಂದು ಟೈಮನ್ನು ಕೂಡ ನಿಮಗೆ ಹೇಳ್ತೀನಿ, ಗಾರ್ಡನ್ ಯಾವ ಟೈಮಲ್ಲಿ ಗೋಲನ್ನು ಗಳಿಸಿದ್ರು ಅಂತ. ಸೊ 55th ಮಿನಿಟಲ್ಲಿ 55ನೇ ನಿಮಿಷದಲ್ಲಿ ಗಾರ್ಡನ್ ಒಂದು ಗೋಲನ್ನು ಗಳಿಸ್ತಾರೆ. ಸೊ ಅದಾದಮೇಲೆ 1-0 ಲೀಡ್ ಯಾವಾಗ ಇಂಗ್ಲೆಂಡಿಗೆ ಸಿಗುತ್ತೋ ಆಗ ಇಂಗ್ಲೆಂಡ್ನ ಫ್ಯಾನ್ಸ್ಗಳು ಫುಲ್ ಥ್ರಿಲ್ ಆಗಿರ್ತಾರೆ. ಯಾಕಂದರೆ ಅರ್ಜೆಂಟೀನಾ ವಿರುದ್ಧ ಈ ಥರದೊಂದು ಲೀಡ್, ಅದು ಕೂಡ 55th ಮಿನಿಟಲ್ಲಿ ಈ ಒಂದು ಲೀಡನ್ನು ಪಡೆದಿರೋದು. ಸೊ ಅದಾದಮೇಲೆ ಉಳಿದಿರೋದು 35 ನಿಮಿಷಗಳ ಆಟ ಮಾತ್ರ ಬಾಕಿ ಇತ್ತು. ಆದರೆ ಅರ್ಜೆಂಟೀನಾ ಕಮ್ಬ್ಯಾಕ್ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇತ್ತು. ಸಾಮಾನ್ಯವಾಗಿ ಈ ಫಸ್ಟಿಗೆ 1-0 ಆದಾಗ ಒಂದಷ್ಟು ಟೀಮ್ಗಳು ಪ್ಯಾನಿಕ್ ಆಗುತ್ತೆ. ಸೊ ನಾವು ಗೋಲ್ಗಳನ್ನು ಗಳಿಸಬೇಕು ಅಂತ ಬೇಕಂತ ಮಿಸ್ಟೇಕ್ಗಳನ್ನು ಮಾಡ್ತಾರೆ, ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ತಾರೆ, ಆಗ ಗೋಲ್ಗಳು ಬರೋದಿಲ್ಲ. ಗೋಲ್ ಆಗೋದೇ ಫುಟ್ಬಾಲಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅದೊಂದು ಟೈಮಿಂಗ್, ಹಾಗೆ ನಿಮ್ಮ ನೈಪುಣ್ಯತೆ, ಇದೆಲ್ಲವೂ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಸೊ ಆದರೆ ಕರೆಕ್ಟಾದಂಥ ಟೈಮ್ಗೆ ಪಾಸ್ ಟು ಪಾಸ್ಗಳನ್ನು ಕೊಡ್ತಾನೆ ಇದ್ರು, ಚೆಂಡನ್ನು ತಮ್ಮ ಬಳಿ ಇಟ್ಕೊಳ್ತಾ ಇದ್ರು ಬಾಲನ್ನ. ಸೊ ಹಾಗೆ ಚಾಂಪಿಯನ್ ಟೀಮ್ಗಳು ಯಾವ ರೀತಿ ಕಮ್ಬ್ಯಾಕ್ ಮಾಡುತ್ತೆ ಅನ್ನೋದಕ್ಕೆ ನೆನ್ನೆ ಒಂದು ಆಟ ವೆರಿ ಮಚ್ ಸಾಕ್ಷಿ ಆಯಿತು. 39 ವರ್ಷ ಲೆನಲ್ ಮೆಸ್ಸಿಗೆ, ಆದರೆ ಅವ್ರು ಆಡುವಂಥ ರೀತಿ ಹಿಂದಿನ ಸ್ಪೀಡ್ ಇಲ್ದಿರ್ಬೋದು ಅವ್ರದ್ದು, ಆದರೆ ಅವರ ಬ್ರೈನ್ ಇದೆಯಲ್ಲ, ಯಾವ ರೀತಿಯಾಗಿ ಸ್ಮಾರ್ಟಾಗಿ ಫುಟ್ಬಾಲ್ ಆಡಬೇಕು ಅಂತ ನೆನ್ನೆ ನಾವು ನೋಡಿದ್ವಿ. ಅವ್ರ ಆಟವನ್ನು ನಿಧಾನವಾಗಿ ಸ್ಲೋ ಮಾಡಿದ್ರು, ತುಂಬ ಹರಿ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ಈ ಕಿಲ್ಲರ್ ಪಾಸ್ಗಳನ್ನು ಕೊಡಬೇಕು ಅವ್ರಿಗೆ ಕರೆಕ್ಟಾಗಿ ಗೊತ್ತಿತ್ತು. ಕೊನೆಯ 10 ನಿಮಿಷ 1-0 ಲೀಡಲ್ಲಿದೆ ಇಂಗ್ಲೆಂಡ್. ಇನ್ನೇನು 10 ನಿಮಿಷದಲ್ಲಿ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡೋಣ ಅಂತ ಇಂಗ್ಲೆಂಡ್ ಅವ್ರು ಟ್ರೈ ಮಾಡ್ತಾರೆ. ಯಾಕಂದರೆ ಇನ್ನೊಂದು ಗೋಲ್ ಹೊಡೆಯೋಕ್ಕೆ ಅವ್ರಿಗೆ ಬಿಡೋದು ಬೇಡ, ಈಕ್ವಲ್ ಆಗೋದು ಬೇಡ ಅಂತ. ಆದರೆ ನಿರಂತರವಾಗಿ ಕಾರ್ನರ್ಗಳಿರ್ಬೋದು, ಕ್ರಾಸ್ಗಳಿರ್ಬೋದು, ಬಾಕ್ಸ್ ಒಳಗಡೆನೇ ಒತ್ತಡ ಹಾಕ್ತಾನೆ ಇದ್ರು. ಇಂಗ್ಲೆಂಡ್ನ ಈ ಡಿಫೆನ್ಸ್ ಏನಿದೆ ಅದು ನಿಧಾನಕ್ಕೆ ವೀಕ್ ಆಗೋ ಹಾಗೆ ಮಾಡಿದ್ರು. 85ನೇ ನಿಮಿಷದಲ್ಲಿ ಎನ್ಜೋ ಫೆರ್ನಾಂಡೆಸ್ ಒಂದು ಗೋಲನ್ನು ಹೊಡಿತಾರೆ. ಸೊ ಆ ಒಂದು ಗೋಲ್ ಮೂಲಕ 1-1 ಆಗುತ್ತೆ. ಇಡೀ ಅಭಿಮಾನಿಗಳೆಲ್ಲ ಫುಲ್ ಥ್ರಿಲ್ ಆಗಿಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟ್ 85ನೇ ನಿಮಿಷದಲ್ಲಿ ಒಂದು ಗೋಲ್ ಬರುತ್ತೆ. ನೆಕ್ಸ್ಟ್ ಬರೋದು 90+2 ಇಂಜುರಿ ಟೈಮ್ ಏನಿದೆ, ಆ ಟೈಮಲ್ಲಿ ಒಂದು ಗೋಲ್ ಬರುತ್ತೆ. ಏನು, ಲೌಟರೋ ಮ್ಯಾರ್ಟಿನೆಸ್ಗೆ ಒಂದು ನೇರವಾದಂಥ ಪಾಸ್ ಕೊಡ್ತಾರೆ, ಅದು ಕೂಡ ಮೆಸ್ಸಿನೇ ಕೊಡೋದು. ಅದನ್ನು ಹೆಡ್ ಮಾಡ್ತಾರೆ, ಅದು ಸೀದಾ ಹೋಗಿ ಗೋಲ್ ಒಳಗಡೆ ಬೀಳುತ್ತೆ. ಅಲ್ಲಿಗೆ ಅರ್ಜೆಂಟೀನಾ 2-1, 1-0 ಇಂದ, ಅಂದರೆ ಅರ್ಜೆಂಟೀನಾ 0-1 ಅಲ್ಲಿಂದ 2-1ಗೆ ಬರೋ ತನಕ ಆ ಒಂದು ಪೇಷನ್ಸ್, ಆ ಒಂದು ಪ್ಲ್ಯಾನಿಂಗ್ ಪ್ರತಿಯೊಂದು ಕೂಡ ವರ್ಕೌಟ್ ಆಗುತ್ತೆ. ಇದು ಕೇವಲ ಫೈನಲ್ ಪ್ರವೇಶ ಮಾತ್ರ ಅಲ್ಲ, ಕಳೆದ ವಿಶ್ವಕಪ್ ಗೆದ್ದಂಥ ಅರ್ಜೆಂಟೀನಾ ಮತ್ತೊಮ್ಮೆ ಸೆಕೆಂಡ್ ಟೈಮ್ ಫೈನಲ್ ಹೋಗ್ತಾ ಇರೋದು ಇದೊಂದು ಅಪರೂಪದ ಸಾಧನೆ. ಹಾಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ಅಂತ ಅಂದರೆ 1986ರಲ್ಲಿ ಮ್ಯಾರಡೋನಾ ಏನು ಹ್ಯಾಂಡ್ ಆಫ್ ಗಾಡ್ ಅಂತ ಕರೀತಾರೆ, ಅದೇ ರೀತಿಯಾಗಿ ನಮ್ಮ ಮೆಸ್ಸಿ ಫುಟ್ ಆಫ್ ಗಾಡ್. ಯಾಕಂತಂದರೆ ಆ ಒಂದು ಮ್ಯಾಜಿಕಲ್ ಗೋಲನ್ನು ಹಿಂದೆ ಮ್ಯಾರಡೋನಾ 86 ಗಳಿಸಿದ್ರು ಇಂಗ್ಲೆಂಡ್ ವಿರುದ್ಧನೇ. ಮತ್ತು ಅದೊಂಥರ ಈ ಸಲ ಮೆಸ್ಸಿ ಗೋಲ್ ಹೊಡಿದೇ ಇರ್ಬೋದು, ಆದರೆ ಅವ್ರು ಕೊಟ್ಟಂಥ ಪರ್ಫೆಕ್ಟ್ ಪಾಸ್ಗಳಿದೆಯಲ್ಲ ಅದು ನಿಜಕ್ಕೂ ವರ್ಕ್ ಆಯಿತು. ಈಗ ಫೈನಲಲ್ಲಿ ಅರ್ಜೆಂಟೀನಾ ವಿರುದ್ಧ ಸ್ಪೇನ್ ಆಡುತ್ತೆ. 19ನೇ ತಾರೀಕು ಭಾನುವಾರ ಈ ಫೈನಲ್ ನಡೆಯುತ್ತೆ. ಒಂದು ಕಡೆ ಎಕ್ಸ್ಪೀರಿಯನ್ಸ್, ಇನ್ನೊಂದು ಕಡೆ ಯಂಗ್ಸ್ಟರ್ಸ್. ಯಾವ ರೀತಿ ಸ್ಪೇನ್ ಹಾಗೆ ಅರ್ಜೆಂಟೀನಾ ಮ್ಯಾಚ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಓಲ್ಡ್ ಕಿಂಗ್ಸ್ ವರ್ಸಸ್ ನ್ಯೂ ಕಿಂಗ್ಸ್ ಅಂತ ಹೇಳ್ಬೋದು. ಸೊ ಈ ಫುಟ್ಬಾಲ್ ಅನ್ನೋ ಆಟ ಇದೆಯಲ್ಲ, 90 ನಿಮಿಷದ ಆಟ, ಬೇಗ ಮುಗ್ದು ಹೋಗುತ್ತೆ ಕ್ರಿಕೆಟೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಇಂಗ್ಲೆಂಡ್ ಆ ಕೊನೆಯ 10 ನಿಮಿಷದವರೆಗೆ 1-0 ಲೀಡಲ್ಲಿದ್ದು ಕೊನೆ 10 ಮಿನಿಟ್ಸಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿ.
ನೆನ್ನೆಯ ಮ್ಯಾಚ್. ಸೊ ಆ ಅನುಭವ ಹಾಗೇನೆ ಅರ್ಜೆಂಟೀನಾದ ತಾಳ್ಮೆ, ಚಾಂಪಿಯನ್ ಮನೋಭಾವ ಅಂತ ನಾವು ಹೇಳ್ತೀವಲ್ಲ, ಇದೆಲ್ಲವೂ ಕೂಡ ನಿನ್ನೆ ವರ್ಕ್ ಆಯಿತು. ಸೊ ನೀವೀಗ ಕಮೆಂಟ್ ಮಾಡಿ, ಫೈನಲಲ್ಲಿ ಯಾರು ಗೆಲ್ತಾರೆ? ಅರ್ಜೆಂಟೀನಾ ಗೆಲ್ಲುತ್ತಾ, ಸ್ಪೇನ್ ಗೆಲ್ಲುತ್ತಾ? ನಿಮ್ಮ ಕಮೆಂಟ್ ನೋಡೋಣ, ಯಾರು ಗೆಲ್ತಾರೆ ಅಂತ, ಯಾರಿಗೆ ಹೆಚ್ಚಿನ ವೋಟ್ ಬೀಳುತ್ತೆ ನಾವು ಫೈಂಡ್ ಔಟ್ ಮಾಡೋಣ. ನೀವು ಮ್ಯಾಚ್ ನೋಡಿದ್ರೆ ನಿಮಗೆ ಯಾವುದು ಬೆಸ್ಟ್ ಮೂಮೆಂಟ್ ಅನಿಸ್ತು ನೆನ್ನೆ? ಫುಟ್ಬಾಲನ್ನು ನೀವೆಷ್ಟು ಫಾಲೋ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಸೊ ನನಗಂತೂ ಯಾರಿಗಿದ್ರೂ ಖುಷಿನೇ, ಬಟ್ ಮೆಸ್ಸಿ ಅವ್ರಿಗೆ ಈ ಥರದೊಂದು ವರ್ಲ್ಡ್ ಕಪ್, ಮತ್ತೊಂದು ವರ್ಲ್ಡ್ ಕಪ್ ಸಿಕ್ಕು ಅವರೇನಾದರೂ ಆ ಒಂದು ನೆನಪುಗಳ ಜೊತೆಗೆ, ಆ ಒಂದು ಲೆಗಸಿ ಜೊತೆಗೆ ಏನಾದರೂ ಎಕ್ಸಿಟ್ ಆದರೆ ಅದಕ್ಕಿಂತ ಮಹತ್ವದ ವಿಚಾರ ಏನೊಂದಿಲ್ಲ ಅನಿಸುತ್ತೆ. ಸೊ ನೀವೇನಂತೀರಾ? ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ? ಎರಡನ್ನೂ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.